ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಾಲಿ. ಇವತ್ತು ಸೋಮವಾರ, ಹಾಗೆ ನನ್ನ ಬೆಳಗಿನ ರೊಟೀನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಬೆಳಗಿನ ರೊಟೀನಲ್ಲಿ ನನ್ನ ಫಸ್ಟ್ ನೀರು ಶುಂಠಿ ನೀರು ಅಂತಲೇ ಹೇಳ್ತೀನಿ. ಈಗ 1 ವೀಕಿಂದ ಶುಂಠಿ ನೀರನ್ನ ಬಳಸ್ತಾ ಇದ್ದೀನಿ. ಇಲ್ಲಿ ಒಂದು ಪ್ಯಾನ್ಗೆ 1 ಗ್ಲಾಸ್ನ ನೀರನ್ನ ಹಾಕಿಬಿಟ್ಟು 1 ಟೇಬಲ್ ಸ್ಪೂನಷ್ಟು ಶುಂಠಿನ ಪೀಲ್ ಮಾಡಿಬಿಟ್ಟು ಕ್ಲೀನಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಈಗ ಕುದಿಸ್ತಾ ಇದ್ದೀನಿ. ಒಂದು 5 ಮಿನಿಟ್ಸ್ ಕುದಿಸ್ತಾ ಇದ್ದೀನಿ. ಕುದಿಸಿ ಫಿಲ್ಟರ್ ಮಾಡಿ ಬೆಳಗ್ಗೆ ಎಂಟಿ ಸ್ಟಮಕ್ ಇದರಿಂದನೇ ನನ್ನ ಡೇ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಶುಂಠಿ ನೀರು ಹಸುವನ್ನ ಕಡಿಮೆ ಮಾಡುತ್ತೆ ಮತ್ತು ಜೀರ್ಣಕ್ರಿಯೆಗೂ ಸಹಾಯ ಮಾಡುತ್ತೆ. ಉರಿಯೂತ ಏನಾದ್ರು ಇದ್ದರೆ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಇದನ್ನು 1 ವೀಕಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಬೆಳಗಿನ ವೆಯ್ಟ್ ಲಾಸ್ ಜ್ಯೂಸ್ ಅಂದರೆ ಇವತ್ತು ಆರೆಂಜ್ ಸೀಸನಲ್ ಫ್ರೂಟ್ಸ್ನ ಬಳಸ್ಕೊಂಡು ಆರೆಂಜ್ ಮತ್ತು ಕ್ಯಾರೆಟ್ ಜ್ಯೂಸನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಆರೆಂಜ್ನ ಕ್ಲೀನಾಗಿ ಸೀಡ್ಸ್ನೆಲ್ಲ ತೆಗೆದು ಕ್ಲೀನಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಕ್ಯಾರೆಟ್ನ ಪೀಲ್ ಮಾಡಿ ವಾಶ್ ಮಾಡಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊಂಡು ಬಂದಿದ್ದೀನಿ. ಈಗ ನುಣ್ಣಗೆ ರುಬ್ಬಿದ್ದೀನಿ. ಇಲ್ಲಿ ಈಗ ಅದನ್ನು ಫಿಲ್ಟರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿದೆ ಅನಿಸ್ತು, ಸ್ವಲ್ಪ ನೀರು ಸೇರಿಸ್ಕೊಂಡು ಕುಡಿಬೋದು. ಆರೆಂಜಲ್ಲಿ ಹೇರಳವಾಗಿ ವಿಟಮಿನ್ ಸಿ ಇದೆ ಮತ್ತು ಇದು ಸ್ಕಿನ್ಗೂ ಒಳ್ಳೆಯದು. ನಮ್ಮ ಚರ್ಮ ಏನಾದರೂ ಸುಕ್ಕು ಹಾಕ್ತಾಯಿದ್ರೆ ಅದನ್ನು ಕಡಿಮೆ ಮಾಡುತ್ತೆ. ಇನ್ನು ಕಡಿಮೆ ಕ್ಯಾಲೋರಿ ಇದೆ. ನಾವು 1 ಗ್ಲಾಸು ಈ ಕ್ಯಾರೆಟು ಆರೆಂಜ್ ಜ್ಯೂಸ್ ತೊಗೊಂಡ್ರೆ ಹೊಟ್ಟೆ ಫುಲ್ ಅನಿಸುತ್ತೆ. ಬೇಡವಾದದನ್ನು ನಾವು ಏನೇನು ತಿಂತೀವೋ ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಇನ್ನು ಕ್ಯಾರೆಟಲ್ಲಿ ತುಂಬ ಪ್ರೋಟೀನ್ಸು, ಫೈಬರ್ಸು, ವಿಟಮಿನ್ಸ್ ಇದೆ ಮತ್ತು ಇದು ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು. ಇನ್ನು ಫಿಲ್ಟರ್ ಮಾಡಿರೋದನ್ನ ನೀವು ಫೇಸ್ ಪ್ಯಾಕ್ ಆಗಾದರೂ ಯೂಸ್ ಮಾಡ್ಬೋದು. ನಾನಿವತ್ತು ಹಾಗೆ ಮುಳ್ಬಾಗಿಲು ದೋಸೆ ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 1 ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ, ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ. ಇನ್ನು ಅದಕ್ಕೆ 1/4 ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ತೊಗೊತಾ ಇದ್ದೀನಿ. ಇನ್ನು 1/4 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಮೆಂತೆಕಾಳನ್ನ ತೊಗೊತಾ ಇದ್ದೀನಿ. ಇದು ಕಡಲೆಬೇಳೆ ಹಾಕೋದು ಕ್ರಿಸ್ಪಿನೆಸ್ಗೋಸ್ಕರ, ತುಂಬ ಕ್ರಿಸ್ಪಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತಗೋಸ್ಕರ. ಈಗ ತೊಳ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ತಾಯಿದ್ದೀನಿ. ವಾಶ್ ಮಾಡಿ ಇದನ್ನು ನೀರು ಹಾಕಿ ನೆನೆಸಿಡ್ತಾ ಇದ್ದೀನಿ. 8 ಗಂಟೆ ಕಾಲ ಇದನ್ನು ನೆನೆಸಿಡಬೇಕು. ಹಿಟ್ಟು ಮಾಡ್ಕೊಳ್ಳೋದ್ರಲ್ಲೇ ಈ ಮುಳ್ಬಾಗಿಲು ದೋಸೆ ರೆಸಿಪಿ ಇರೋದು. ನಾನಿಲ್ಲಿ 1/2 ಕಪ್ಪಷ್ಟು ಅವಲಕ್ಕಿ, ಗಟ್ಟಿ ಅವಲಕ್ಕಿನ ತೊಗೊಂಡು ಈಗ ಅದಕ್ಕೆ ಸ್ವಲ್ಪ ನೆನೆಸಿಡ್ಕೊತಾ ಇದ್ದೀನಿ. ಈಗ 8 ಗಂಟೆಗಳ ನಂತರ ಆದಮೇಲೆ ಕ್ಲೀನಾಗಿ ಇದನ್ನು 3-4 ಸತಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ರೌಂಡು ಈಗ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ತೆಳುಗೆ, ಈಗ ನಾವು ದೋಸೆ ಬ್ಯಾಟರ್ ರೆಡಿ ಮಾಡ್ತೀವಲ್ಲ ಅದೇ ಈ ಕನ್ಸಿಸ್ಟೆಂಟಲ್ಲಿ ರುಬ್ಕೊಂಬರಬೇಕು. ನಾನೀಗ ಅದೇ ಕನ್ಸಿಸ್ಟೆಂಟಲ್ಲಿ ರುಬ್ಕೊಬಂದಿದ್ದೀನಿ, ನೋಡ್ತಾ ಇರ್ಬೋದು. ಜಾಸ್ತಿ ನೀರನ್ನ ಸೇರಿಸೋಂಗಿಲ್ಲ. ಈಗ ಇನ್ನೊಂದು ಟ್ರಿಪ್ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಈಗ ಅವಲಕ್ಕಿನೂ ಸೇರಿಸಿ ನಾನು ಇನ್ನು ಉಳಿದಿರೋ ಹಿಟ್ಟು ಮಾಡೋಕ್ಕೆ ಅಕ್ಕಿನ ಸೇರಿಸ್ಕೊಂಡು ರುಬ್ಕೊಂಬರ್ತೀನಿ, ನೋಡ್ತಾ ಇರ್ಬೋದು. ಈಗ ಇಲ್ಲಿ ರುಬ್ಕೊಂಬಂದಿದ್ದೀನಿ. ತುಂಬ ತಿಕ್ಕಾಗಿದೆ, ಜಾಸ್ತಿ ನೀರನ್ನ ಆ್ಯಡ್ ಮಾಡಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೈಟೇ ಕೆಲವರು ಸಾಲ್ಟ್ ಹಾಕ್ತಾರೆ. ನಾನು ನೈಟ್ ಸಾಲ್ಟ್ ಹಾಕಿಬಿಡಲ್ಲ. ನಾನು ಏನೇ ಅಂದರೂ ಬೆಳಗ್ಗೆನೇ ಸಾಲ್ಟ್ ಹಾಕೋದು. ಯಾವಾಗಲೂ ಒಂದೇ ಥರ ದೋಸೆ ತಿಂದು ಬೇಜಾರಾಗಿದ್ದರೆ ಇದೊಂಥರ ಸ್ಪೆಷಲ್ ದೋಸೆ ಅಂತಲೇ ಹೇಳ್ಬೋದು. ಮುಳ್ಬಾಗಿಲು ತುಪ್ಪದ ದೋಸೆ ಅಂತ ಕರೀತಾರೆ. ಮಸ್ಟ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ತುಂಬಾ ರುಚಿಯಾಗಿರುತ್ತೆ, ಬೇಗನೆ ಮಾಡ್ಬೋದು ಅಂತಲೂ ಹೇಳ್ತೀನಿ. ಈಗ ಬೆಳಗ್ಗೆ ನೋಡಿ ಹಿಟ್ಟು ಬೆಳೆದಿದೆ, ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಚೆನ್ನಾಗಿ ಉಬ್ಬಿ ಬಂದಿದೆ. ಸೊ ಈಗ ಮುಳ್ಬಾಗಿಲು ದೋಸೆ ಬ್ಯಾಟರ್ ರೆಡಿಯಾಗಿದೆ. ನಾನು ಈ ಸಮಯದಲ್ಲಿ ಇಲ್ಲಿ 1/2 ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಕೆಲವೊಬ್ಬರು ಕ್ರಿಸ್ಪಿ ಬರಲಿ, ಕಲರ್ ಬರಲಿ ಅಂತೇಳ್ಬಿಟ್ಟು ಶುಗರ್ ಸೇರಿಸ್ತಾರೆ. ನಾನು ಶುಗರ್ ಹಾಕಿಲ್ಲ. ಈಗ ನಾನಿಲ್ಲಿ ಪೊಟೊಟೊ ಪಲ್ಯ ಮಾಡ್ಕೊತಾ ಇದ್ದೀನಿ ಮುಳ್ಬಾಗಿಲು ದೋಸೆಗೆ. ನಾನಿಲ್ಲಿ ಪೊಟೊಟೊ ಪಲ್ಯಕ್ಕೆ 5 ಆಲೂಗಡ್ಡೆನ ತೊಗೊಂಡು ಅದನ್ನು ಮಧ್ಯ ಕಟ್ ಮಾಡಿ ಈಗ ಕ್ಲೀನಾಗಿ ತೊಳ್ಕೊಂಡು ಬರ್ತಾಯಿದ್ದೀನಿ. ತೊಳ್ಕೊಬಂದು 2 ವಿಷಲ್ ತೊಗೊಂಡ್ರೆ ಸಾಕು. ನೀರು ಹಾಕಿ ಸ್ವಲ್ಪ ಬೇಗ ಇಡ್ಕೊತಾ ಇದ್ದೀನಿ. 2 ವಿಷಲ್ ತೊಗೊಂಡ್ರೆ ಬೆಂದಿರುತ್ತೆ ಅಂತಲೇ ಹೇಳ್ತೀನಿ. ಈಗ ಆಲೂಗಡ್ಡೆ ಪಲ್ಯಕ್ಕೆ ನಾನಿಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಹಾಕಿದ ಮೇಲೆ ನಾನಿಲ್ಲಿ 7 ಹಸಿಮೆಣ್ಸಿಕಾಯಿನ ಮಧ್ಯ ಕಟ್ ಮಾಡಿ ಅದನ್ನು ಕೂಡ ಈಗ ಸೇರಿಸ್ಕೊತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಇದೊಂದು 2 ನಿಮಿಷ ಬಿಟ್ಟಾದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಹೀಗೆ ಪೊಟೊಟೊ ಬೆಂದಿದೆ. ಈಗ ಅದನ್ನು ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿ ಹಾರಕ್ಕೆ ಇಟ್ಟಿರ್ತಾ ಇದ್ದೀನಿ. ಇನ್ನು 4 ರಿಂದ 5 ಈರುಳ್ಳಿನ ತೊಳ್ಕೊಂಡು
ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಈಗ ಸೇರಿಸ್ಕೊಂಡು ಒಂದು 3 ನಿಮಿಷ ಚೆನ್ನಾಗಿ ಬಾಡಿಸ್ಬೇಕು. ಅದು ಕಲರು ರೆಡ್ಡಿಶ್ ಬರಬೇಕು. ಆ ಥರ ಈರುಳ್ಳಿ ಬೇಯ್ತಾ ಇರಲಿ, ಚೆನ್ನಾಗಿ ಕಲರ್ ಶೇಡ್ ಆಗುತ್ತೆ. ಅಷ್ಟೊತ್ತಿಗೆ ಇನ್ನು ಕಾಯಿ ಚಟ್ನಿ ಮತ್ತು ಈ ಕಡೆ ಆಲೂಗಡ್ಡೆ ಸಿಪ್ಪೆನ ತೆಗೆದು ರೆಡಿ ಮಾಡಿ ಇಟ್ಕೊತೀನಿ. ಮಧ್ಯ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗಿದೆ. ನಾನು ಇಲ್ಲಿ ಈ ಸಮಯದಲ್ಲಿ ಸ್ವಲ್ಪ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಂದು ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಅಂತ ನಾನು ಇದನ್ನು ಫಾಲೋ ಮಾಡ್ತೀನಿ. ಯಾರಾದರೂ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಈಗ ಇದನ್ನು ಮಿಕ್ಸ್ ಮಾಡಿದ್ದಾಗಿದೆ. ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಇಲ್ಲಿ ನಾನು ಪುಡಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಉಪ್ಪು ಹಾಕಿ ಒಂದು 2-3 ನಿಮಿಷ ಮಿಕ್ಸ್ ಮಾಡಿ ಅದನ್ನು ಬಿಡಬೇಕು. ನಾನಿಲ್ಲಿ ಪಕ್ಕದಲ್ಲಿ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನು ಕೂಡ ಈಗ ಕಂಪ್ಲೀಟಾಗಿ ಆಗಿದೆ. ಈಗ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಉಪ್ಪು ಹೇಗೆ ಬೇಕು ನೋಡಿಕೊಂಡು ಆಲೂಗಡ್ಡೆ ಹಾಕಿದ್ಮೇಲೆ ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ. ಸೊ ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಪ್ಪೆ ಅನಿಸಿದರೆ ಉಪ್ಪನ್ನ ಆ್ಯಡ್ ಮಾಡ್ಕೊಬೋದು. ಚೆನ್ನಾಗಿ ಆಲೂಗಡ್ಡೆ ಹಾಕಿದ್ಮೇಲೆ ಒಂದು 2 ನಿಮಿಷ ಬೇಯೋವರೆಗೂ ಬಿಡಬೇಕು. ಈಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಮಿಕ್ಸ್ ಮಾಡಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ಮೇಲೆ 1 ನಿಮಿಷ ಬಿಟ್ಟು ನಾನು ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಈಗ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ಗ್ಯಾಸ್ನ ಆಫ್ ಮಾಡ್ತಾಯಿದ್ದೀನಿ. ಈಗ ಕಂಪ್ಲೀಟಾಗಿ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ನಾನೀಗ ದೋಸೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ತವನ ಬಿಸಿಗೆ ಇಡ್ತಾ ಇದ್ದೀನಿ. ಬಿಸಿ ಆದ ತಕ್ಷಣ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸುತ್ತಲೂ ದೋಸೆ ಹೇಗೆ ನಾವು ಮಾಮೂಲಿ ದೋಸೆ ಹಾಕ್ಕೊತೀವಿ ಅದೇ ಥರ ದೋಸೆ ಹಾಕ್ತಾಯಿದ್ದೀನಿ. ಈ ಮುಳುಬಾಗಿಲು ದೋಸೆ ಹಾಕೋಕ್ಕೆ ಸಪ್ರೇಟ್ ತವ ಬರುತ್ತೆ. ಬಟ್ ಆದರೆ ನಾನು ನಾರ್ಮಲ್ ಏನು ದೋಸೆ ಹಾಕ್ತೀವೋ ನಾನ್ ಸ್ಟಿಕ್ಕಲ್ಲಿ ಅದರಲ್ಲೇ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಎಲ್ಲರ ಮನೇಲೂ ಅವೈಲೇಬಲ್ ಇರೋಲ್ಲ. ಸೊ ಇರೋದನ್ನಲ್ಲೇ ಹೇಗೆ ಹಾಕೊಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಆದರೆ ನಾವು ಫ್ಲ್ಯಾಟ್ ಮಾಡಬಾರ್ದು, ದೋಸೆನ ದಪ್ಪನೇ ಇರಬೇಕು. ಆಮೇಲೆ ಮುಳುಬಾಗಿಲು ದೋಸೆಯಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ತುಪ್ಪ ಭಾಳನೇ ಹಾಕಬೇಕು. ಸ್ವಲ್ಪ 3-4 ನಿಮಿಷ ಹಾಕಿದ ಮೇಲೆ ನಾನು ಇಲ್ಲಿ ತುಪ್ಪನ ಹಾಕ್ತಾಯಿದ್ದೀನಿ. ಸುತ್ತ ದಪ್ಪನೇ ಇರಬೇಕು. ಒಂದೇ ಕಡೆ ಬೇಯಿಸ್ಕೊಳ್ಳೋದು ಮತ್ತು ಉಲ್ಟಾ ಇದರಲ್ಲಿ ಬೇಯಿಸ್ಕೊಳ್ಳೋಂಗಿಲ್ಲ. ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಈ ರೆಸಿಪಿನ ನಾನು ನಿಮಗೆ ತೋರಿಸಿದ್ದೀನಿ. ತುಪ್ಪ ಜಾಸ್ತಿ ಹಾಕಬೇಕು. ನಾನು ಲಾಸ್ಟು 2-3 ಡೇಸ್ ಬಿಫೋರ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದರಲ್ಲಿ ನಾನು ಪುಡಿ ಮಾಡೋದನ್ನ ತೋರಿಸಿದ್ದೆ. ಈಗ ಆ ಪುಡಿನ ಹಾಕ್ತಾಯಿದ್ದೀನಿ. ಪುಡಿನ ಚೆನ್ನಾಗಿ ತುಪ್ಪ ಹಾಕಿದ ಮೇಲೆ ಒಂದು 2 ನಿಮಿಷ ಬಿಟ್ಟು ಇದ್ರ ಮೇಲೆ ಪೂರ್ತಿಯಾಗಿ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿದ್ಮೇಲೆ ಮಧ್ಯ ಪೊಟೊಟೊ ಪಲ್ಯನ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ಕಾಯಿ ತುರಿ ಹಾಕಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿದರೆ ಮುಳುಬಾಗಿಲು ದೋಸೆ ರೆಡಿಯಾಗಿದೆ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಈ ರೆಸಿಪಿ ಇಷ್ಟ ಆದರೆ ಹೆಚ್ಚಿನ ಜನಗಳಿಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಅಂತಲೇ ಹೇಳ್ತೀನಿ. ರೆಸಿಪಿ ಹೇಗಿತ್ತು, ವೆಯ್ಟ್ ಲಾಸ್ ಡ್ರಿಂಕ್ಸ್ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.